ಈ ಚಿಕ್ಕ ಹುಡುಗನನ್ನ ನೋಡಿ, ಹಲವಾರು ಪ್ರಯತ್ನಗಳ ನಂತರವೂ ಇವನಿಗೆ ಚೇರೇರೋಕೆ ಆಗ್ತಾ ಇಲ್ಲ. ನಮ್ಮೆಲ್ಲರ ಜೀವನದಲ್ಲಿ ಕೂಡ ಇದು ನಿಜ ತಾನೆ. ಕೆಲವು ಸಂದರ್ಭದಲ್ಲಿ ನಾವು ತುಂಬಾ ಕಷ್ಟಪಟ್ಟು ನಮ್ಮ ಸಂಪೂರ್ಣ ಶ್ರಮ ಹಾಕಿದ್ರೂ ಕೂಡ ಕೆಳಗೆ ಬೀಳ್ತಾನೆ ಇರ್ತೀವಿ. ಇದಕ್ಕೆ ನಾವು ಏನ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಇಂದು ನವರಾತ್ರಿಯ ಆರಂಭ. ದುರ್ಗಾ ಮಾತೆಯ ಈ 9 ರಾತ್ರಿಗಳು ಪ್ರಾರ್ಥನೆ ಮತ್ತು ಆರಾಧನೆಯ ಬಗ್ಗೆ ಮಾತ್ರವಲ್ಲ, ದುರ್ಗೆಯ ಪ್ರತಿಯೊಂದು ರೂಪವು ನಮಗೆ ಏನಾದರೂ ಅಮೂಲ್ಯವಾದದನ್ನ ಕಲಿಸಿಕೊಡುತ್ತೆ. ನವದುರ್ಗೆಯರಲ್ಲಿ ಮೊದಲನೇ ತಾಯಿ ಶೈಲಪುತ್ರಿ. ಅವಳು ಪರ್ವತರಾಜನ ಮಗಳು ಹಾಗೂ ಅವಳನ್ನ ಪಾರ್ವತಿ ಎಂದು ಕರೀತಾರೆ. ದೇವಿ ಪಾರ್ವತಿ ಬೆಳೀತಾ ಇದ್ದಂತೆ ಶಿವನನ್ನ ಮದುವೆಯಾಗಲು ಹಂಬಲಿಸ್ತಾಳೆ. ಆದ್ರೆ ಶಿವನು ಒಬ್ಬ ತಪಸ್ವಿ, ಧ್ಯಾನದಲ್ಲಿ ಮಗ್ನನಾಗಿರ್ತಾನೆ ಮತ್ತು ಯಾವುದಕ್ಕೂ ಕದಲೋದಿಲ್ಲ. ಅವನ ಗಮನವನ್ನ ಸೆಳೆಯೋದು ಸುಲಭದ ಕೆಲಸವಲ್ಲ. ಈ ವಿಡಿಯೋ ಇನ್ನೂ ಮುಗ್ದಿಲ್ಲ. ಪೂರ್ತಿ ವಿಡಿಯೋ ನೋಡೋಕ್ಕೋಸ್ಕರ ಈ ಕೆಳಗಿನ ಬಟನ್ ಅನ್ನ ಒತ್ತಿ.